ಇದೆ 300 300 20 ಸೆಕೆಂಡ್ಸ್ ಇದೆ ನಿಮ್ಮ ಹತ್ರ 500 500 ಸಮ ಚೇಡ್ಗಳನ್ನ ಕತ್ತ ಕನ್ನಡ ಕನ್ನಡ ನಮ್ಮ ಚೇಡ್ಗಳನ್ನ ಕಥ ಇವಾಗ ಜಾಸ್ತಿ ಹಾಕ್ಬೇಡ ಇವಾಗ ಜಾಸ್ತಿ ಹಾಕ್ಬೇಡ 45 45 ಇದು ತುಂಬಾ ಕಮ್ಮಿ ಆಗೋಯ್ತು ಬೇಗ 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 ಇನ್ನೊಂದು ಎರಡು ತಗೊಳ್ಳಿ ಸಂಸ್ಕೃತಿ ತಂಡದವ್ರ ಶಾಪಿಂಗ್ ಆಗಿದೆ. ಶಾಪಿಂಗ್ ಲೆಕ್ಕಾಚಾರ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ನಾವಿವಾಗ ಪ್ರಕೃತಿ ತಂಡದವ್ರ ಜೊತೆ ಶಾಪಿಂಗ್ ಮಾಡಕ್ ಹೊರಟಿದೀವಿ. ಅವರು 5,000ಕ್ಕೆ ಹತ್ರ ಆಗ್ತಾರ ಅಥವಾ ಸಂಸ್ಕೃತಿ ತಂಡದವ್ರ ಅಂತ ನೋಡ್ಬೇಕೀಗ. ಸೊ ಯಾರು ಬರ್ತೀರಾ ಶಾಪಿಂಗ್ ಮಾಡಕ್ಕೆ? ಯಾರು ಲೆಕ್ಕಾಚಾರ ಮಾಡ್ತೀರಾ? ಶಾಪಿಂಗ್ ಮಗಳ ಲೆಕ್ಕಾಚಾರನ ಪಕ್ಕ ಪಕ್ಕ ಸೂಪರ್, ಬಂದ್ಬಿಡಿ. ರೆಡಿ ಈಗ ತೊಳಿ 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 ಫಸ್ಟ್ ಚಪ್ಪಲ್ ಬೇಕಂತೆ ಅಮ್ಮನ್ಗೆ. ಓಕೆ ಫಸ್ಟ್ ಚಪ್ಪಲ್ಗೆ ಕೈ ಹಾಕೋ. ಸಿಂಗಲ್ ಸಿಂಗಲ್ ಇದ್ಬೇಕಾ ಅಮ್ಮ ಹಿಂಗೇನಾ? ಇದ್ಬೇಕಾ? ಓಕೆ 299 299 ಬೇಗ ಅಮ್ಮ. 85 ಹಾಕೊಳ್ಳಿ. ಬೇಕಾ ಅದು? ಬೇಗ ಅಮ್ಮ. ಇಲ್ವಲ್ಲ ಬೇಡ 85 ಬೇಗ ಬೇಗ ತಗೋಮ್ಮ. 1269 ವೆರಿ ಗುಡ್. 255 45 ಮಾ ಜಾಸ್ತಿ ಇರೋ ತಗೊಳ್ಳಿ. 619 1953 ಪ್ಲಸ್ 619 5 ರೂಪಾಯಿ. ಮಾ ಬೇಗ ಬೇಗ 5 ರೂಪಾಯಿ ಹಾಕಿದ್ರು. 799 ಅದು ಬೇಡ ಅಂತ ಅವ್ರಿಗೆ. ಅದಂತೂ ಇನ್ನೂ ಬೇಡವಾ? ಬೇಕಾ? ಬೇಡ. ಮಾ ಬೇಗ ಅಮ್ಮ ಬೇಗ ಅಮ್ಮ. ಮಾ ಬೇಗಮ್ಮ. 145 ಮಾ ಜಾಸ್ತಿ ಇರೋ ನೋಡಿ. 215 ಸಾರಿ 19 ಮಾ ಬೇಗ ಮಾ ಬೇಗ 85 ಮಾ ಬೇರೆದು ಬೇಗ ಬೇಗ ಹತ್ತೇ ಸೆಕೆಂಡ್ ಇರೋದು ಬೇಗ. 5820 ಆಗಿದೆ. ಎಷ್ಟು? 599 ಬೇಗ ಅಮ್ಮ. ಬೇಗಮ್ಮ. ಹೆಡ್ ಬ್ಯಾಂಡ್ ಕ್ಲಿಪ್ 217 217 65 ಓಕೆ, ನಮ್ಮ ಸಂಸ್ಕೃತಿ ತಂಡ ಹಾಗೂ ನಮ್ಮ ಪ್ರಕೃತಿ ತಂಡ ಇಬ್ರು ಸಖತ್ತಾಗಿ ಶಾಪಿಂಗ್ ಮಾಡಿದ್ದಾರೆ. ಈಗ ಪ್ರದೀಪ್ ಅವರು ಬಿಲ್ ಕೊಡೋಂಥ ಸಮಯ, ಪೇ ಮಾಡೋಂಥ ಸಮಯ. ಅದಕ್ಕೆ ಅವ್ರು ಹೇಳ್ತಾರೆ ಎಷ್ಟಾಗಿದೆ ಡ್ಯಾಮೇಜು ಅವ್ರ ಪಾಕೆಟ್ಗೆ ಅಂತ. ಹಾ? ನಿನ್ಗೆ ಹೇಳ್ತಾ ಇರೋದು ಬಿಲ್ ಕಟ್ಟು. ಏನು? ಇವ್ರದ್ ಬಿಲ್ ಕಟ್ ಫಸ್ಟ್ ಯಾಕೆ? ಹೇಳು. ಎಷ್ಟು ಏನಾಯ್ತು? ಶಾಪಿಂಗ್ ಮಾಡಿದ್ರು ಪ್ರದೀಪ್. ಓ, ಹೌದಲ್ಲ. ಓಕೆ, ಸೊ ಟೋಟಲ್ ಶಾಪಿಂಗ್ ಯಾವ ತರ ಆಗಿದೆ, ಎಷ್ಟಾಗಿದೆ ನೋಡೋಣ ಈಗ. ಸಾರಿ, ದುಡ್ಡಿನ ಲೆಕ್ಕಾಚಾರ ಬಂದಾಗ ಹೌದು, ಸ್ವಲ್ಪ ಟೆಂಪರರಿ tension ಆಗುತ್ತೆ. ಆಮ್ನಿಜಿ ಆಗೋಗುತ್ತೆ ಅವನಿಗೆ. ಈಗ ಸಂಸ್ಕೃತಿ ತಂಡದವರ ಶಾಪಿಂಗ್ ಆಗಿರೋದು 4,832. ಸೊ ಅದರ ಅರ್ಥ ನೀವು 168 ರೂಪಾಯಿ ಕಡಿಮೆ. 168 ರೂಪಾಯಿ ಕಡಿಮೆ 5,000ಕ್ಕೆ. ಈ ಕಡೆ ನಮ್ಮ ಪ್ರಕೃತಿ ತಂಡದವರು ಶಾಪಿಂಗ್ ಮಾಡಿರೋದು 5,286. ಅದರ ಅರ್ಥ 5,000ಕ್ಕೆ ಹತ್ರ ಇರೋದು ಇವರು 286 ರೂಪಾಯಿ ಜಾಸ್ತಿ ಇದ್ದಾರೆ. ನೀವು 168 ರೂಪಾಯಿ ಕಡಿಮೆ ಇದ್ದೀರಾ. ನೀವು ಸಂಸ್ಕೃತಿ ತಂಡದವರು ಈ ರೌಂಡ್ ಅನ್ನ ವಿನ್ ಆಗ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಸಿಗ್ತಾ ಇದೆ 1000 ಪಾಯಿಂಟ್ಸ್. ಹಾಗೂ ನಿಮ್ ಜೇಬಿಂದ ಹೋಗ್ತಾ ಇದೆ ಆಲ್ಮೋಸ್ಟ್ 10,000 ರೂಪೀಸ್. ಯಾಕೆ ಬೇಜಾರ್ ಮಾಡ್ಕೋತೀಯ ಪ್ರದೀಪ್? ಯಾಕೂ ಇಲ್ಲ, ಲೈಫ್ ಅಲ್ಲಿ ಏನೇನೋ ಕಷ್ಟ ಬ್ರೇಕ್ ಬರುತ್ತೆ, ತಗೋಬೇಕು ನಂಗೆ ಇವಾಗ. ಅದೆಲ್ಲ ಫೇಸ್ ಮಾಡ್ಬೇಕು. ಟೆನ್ಷನ್ ಆಗ್ತದೆ. ಹೌದು, ಟೆನ್ಷನ್ ಅದೆಲ್ಲ ಹೋಗಿಸ್ತೀನಿ. ಟೆನ್ಷನ್ ಹೌದು, ಟೆನ್ಷನ್ ಅಂದ ತಕ್ಷಣ ಟೆನ್ಷನ್. ಟೆನ್ಷನ್ ಎಲ್ಲ ಎದುರಿಸಿ ಮುಂದೋಗುವಂತ ಟೈಮ್. ಯಾಕಂದ್ರೆ ನಾವು ಮುಂದಿನ ಸುತ್ತ ಹೋಗೋಣ, ಸಾಕಷ್ಟು ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ಆನ್ ಅಮ್ಮ ಮಗಳು. ನಮ್ಮ ತಾಯಿಯವ್ರನ್ನ ಕರ್ಕೊಂಬಂದು 1 ವಾರ ಇಟ್ಕೊಂಡಿದ್ದೆ. ಮತ್ತೆ ಶನಿವಾರ ಹೋದ್ರು ಅವರು, ಭಾನುವಾರ ಇರೋಗ್ಬಿಟ್ರು. ಚೆನ್ನಾಗಿ ಹೋದ್ರು ನಮ್ಮ ಮನೆಯಿಂದ. ಅವಳು ಬಸ್ಸು ಕೆಳಗಡೆ ಇಳಿಬೇಕಾದ್ರೆ ಬಸ್ ಸ್ಟಾಪಲ್ಲಿ ವೇಲು ಯಾರೋ ಹಿಡ್ಕೊಂಡ್ಬಿಟ್ಟಿದಾರೋ ಇಲ್ಲ ಇದಾಗೋಗ್ಬಿಟ್ಟಿದ್ಯಾ, ಮುಗ್ಗರ್ಸ್ಕೊಂಡು ಬಿದ್ಬಿಟ್ಲು. ಬಸ್ ಮೂವ್ ಆಗೋಯ್ತು. ನಾಟಿ ಕೋಳಿ ಬೋಟಿ ಗೊಜ್ಜು ಕಾಟಿ ಹುಡುಗಿ ನಾನು ವೆಜ್ಜು ಕಡಿಯ ಒಂದ್ ಮೆಣಸಿನ್ಕಾಯಿ ಕುಡಿಯ ಹೆಣ್ಣ ಸರ್ರಾಯಿ
ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಅಮ್ಮ ಮಗಳು. ಸಖತ್ ಶಾಪಿಂಗ್, ಸಖತ್ ಪಾಯಿಂಟ್ಸ್ ಎಲ್ಲ ತಗೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾ ನಮ್ ಎರಡೂ ತಂಡ ಇಲ್ಲಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಮ್ಮ ಮಗಳ ಕಾರ್ಯಕ್ರಮದಲ್ಲಿ. ಆದ್ರೆ ಇವರು ರೆಡಿ ಆಗಿರೋದು ಅವರ ಲೈಫ್ ಅಲ್ಲಿ ನಡೆದಂತ ಚಾಲೆಂಜಿಂಗ್ ಮೂಮೆಂಟ್ಸ್, ಇನ್ಸ್ಪಿರೇಷನಲ್ ಸಿಚುವೇಶನ್ಸ್ ಬಗ್ಗೆ ಮಾತಾಡಕ್ಕೆ, ಅವರ ಜೀವನದ ಸಿಹಿ ಕಹಿ ಎಲ್ಲವನ್ನ ನಮ್ ಜೊತೆ ಹಂಚ್ಕೋತಾರೆ. ಈ ಸುತ್ತಿನ ಹೆಸರು ಏನಾಗಲಿ ಮುಂದೆ ಸಾಗುನಿ. ಪ್ರಕೃತಿ ತಂಡ, ನಿಮ್ಮ ಜೀವನದಲ್ಲಿ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಯಾವುದು? ಅದು ಸಿಹಿ ಇರ್ಬೋದು, ಕಹಿ ಇರ್ಬೋದು, ಇನ್ಸ್ಪಿರೇಷನ್ ಇರ್ಬೋದು. ಯಾವ ಘಟನೆ ಬಗ್ಗೆ ನಮ್ಮ ಹತ್ರ ಹೇಳ್ಕೊಳಕ್ ಇಷ್ಟಪಡ್ತೀರಾ? ನಾವು ನಮ್ಮ ತಾಯಿಯವರು ತುಂಬ ನನ್ನ ಫ್ರೀಯಾಗಿ ಇದು ಮಾಡ್ಕೊಂಡಿದ್ರು, ಚೆನ್ನಾಗಿ ನೋಡ್ಕೊತಾ ಇದ್ವಿ ನಾವು. ನಮ್ಮ ತಾಯಿಯವ್ರನ್ನ ಕರ್ಕೊಂಬಂದು ಒಂದು ವಾರ ಇಟ್ಕೊಂಡಿದ್ದೆ. ಮತ್ತು ಶನಿವಾರ ಹೋದ್ರು ಅವರು, ಭಾನುವಾರ ತೀರೋಗ್ಬಿಟ್ರು. ಚೆನ್ನಾಗಿ ಹೋದ್ರು ನಮ್ಮ ಮನೆಯಿಂದ. ಯಾವಾಗ? 2011ರಲ್ಲಿ. 4 ವರ್ಷ ಆಯ್ತು. 4 ವರ್ಷ ಆಯಿತು. ಮತ್ತು ಅದೇ ಇದೊಳಗಿದ್ವಿ. ನಮ್ಮ ಅಣ್ಣಂಗೆ ಹುಷಾರಿರ್ಲಿಂಗ ಆಗ್ಬಿಡ್ತು, ಒಂದು ದೊಡ್ಡಣ್ಣಂಗೆ. ಅವರು 1 ವರ್ಷ ಆಯಿತು ಅವರು ತೀರ್ಕೊಂಡು. ಇವಾಗ ಅದೇ ನಮ್ಮ ಅಮ್ಮ ತೀರ್ಕೊಂಡ್ರಲ್ಲ ಅಂತ ಕೊರಗದಲ್ಲಿ ಅವ್ರಿಗೂ ಸ್ಲೋ ಕೊಡ್ದಿತ್ತು, ಅವಾಗಿಂದ ಆಯಿತು. ಮತ್ತು ನಮ್ಮ ಮನೇಲಿ ನಮ್ಮ ನಾದಿನಿ ಯಜಮಾನ್ರು, ನಮ್ಮ ನಾದಿನಿ, ಇನ್ನೊಬ್ರು ನಾದಿನಿ ಯಜಮಾನ್ರು, ಅವರು 3 ತಿಂಗಳಿಗೂ ಒಬ್ಬೊಬ್ರು ತೀರ್ಕೊಂಡ್ರು. 2014ರಲ್ಲಿ. ಯಾಕೆ, ಏನಾಯ್ತು? ಅವ್ರಿಗೆ ಹುಷಾರಿಲ್ಲ, ಅವ್ರಿಗೂ ಸ್ಲೋ ಕೊಡ್ದಿತ್ತು. ಅವ್ರಿಗೆ ಒಬ್ಬರು ಹಾರ್ಟ್ ಪೇಷಂಟು, ಇನ್ನೊಬ್ರಿಗೂ ಹಾರ್ಟು. ಅದರಿಂದ 3 ತಿಂಗಳಿಗೆ ಹಿಂಗೆ ಆಯ್ತು. ತುಂಬಾ ಬೇಜಾರು. ನೀವ್ ಎಷ್ಟು ಜನ ಮಕ್ಕಳು? ನಾವು ನಮ್ಮ ಕೊಟ್ಟಿರೋರ ಮನೇಲಿ ನಮ್ಮ ಮದುವೆ ಮಾಡ್ಕೊಂಡ್ಬಂದಿರೋ ನಮ್ಮ ನಾದಿನಿದು 5 ಜನ ಇದ್ದಾರೆ. ಓಕೆ. 2ನೇವ್ರು ತೀರೋದ್ರು, ಮೊದಲನೇ ಚಿಕ್ಕಳಿಯ ತೀರೋದ್ರು. ಹಿಂಗೆ ತಿರ್ಕೊಂಡ್ ನೀವು 2 ಮಕ್ಕಳು? ನಮಗಿಬ್ರು ಹೆಣ್ಮಕ್ಳು. ಓಕೆ, ನಿಮಗಿಬ್ರು ಹೆಣ್ಮಕ್ಳು, ನೀವು ನಿಮ್ಮ ಅಣ್ಣ ಈ ಕಡೆ? ನಮ್ಮ ಅಣ್ಣ ಇಲ್ಲ, ನಾವು 7 ಜನ ಮಕ್ಕಳು. 7 ಜನ ಮಕ್ಕಳು. ಓಕೆ ಓಕೆ. ನಮ್ಮ ದೊಡ್ಡಣ್ಣ ಎಲ್ಲ ಅವರೇ ನೋಡ್ಕೊತಿದ್ರು. ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆ ತಿರ್ಕೊಂಡಿದ್ವಿ. ಓಕೆ, ಸೊ ಅಣ್ಣನೇ ಅಪ್ಪನ ಎಲ್ಲ ಪ್ರೀತಿ ಕೊಟ್ಟಿದ್ರು. ಅದು ಹಿಂಗೆ ತಾಯಿ ತಿರ್ಕೊಂಡಿದ್ದ ಆದ್ಮೇಲೆ ನಮ್ಮ ಅಣ್ಣ ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಅವ್ರಿಗೆ ಲೋಕ ಬೇರೆ ಹೊಡೆದಿತ್ತಲ್ವಾ, ಆಪ್ರೇಷನ್ ಮಾಡಿದ್ವಿ. ಅವತ್ತು ಹೋಗ್ಬೇಕಾಯ್ತು, ಅವತ್ತು ನಮ್ಮ ತಾಯಿ ತೀರೋಗ್ಬಿಟ್ಟು. ಚುಪ್ಪು ಕೂಡ್ಸಕ್ಕೆ ಅಂತ ಹೋಗ್ಬೇಕಾಯ್ತು. ಅದರಿಂದ ಒಂದಿಂದ ಒಂದು ನಮಗೆ ದುಃಖನೇ, ಸಂತೋಷನೇ ಆಗಿಲ್ಲ ನಮ್ಗೆ. ಓಕೆ, ಸೊ ಫ್ಯಾಮಿಲಿಲಿ ಈ ತರ ನಡೀತಾ ಇದೆ. ಬಟ್ ಹೇಗೆ ನೀವು ಇದನ್ನೆಲ್ಲ ಇದು ಮಾಡ್ಕೊಂಡು ಹೋಗ್ತಿದ್ದೀರಾ? ಅಂದ್ರೆ ಯಾವ ನಮ್ಮ ತರ? ಅವ್ರ ಪಾಪ ಅವ್ರಿಗೆ ತುಂಬ, ಅವ್ರಿಗೂ ವಯಸ್ಸಾಗಿದೆ. ಅವ್ರಿಗೆ ಖುಷಿ, ಅವ್ರಿಗೆ ಅಮ್ಮ ಮಗಳು ಪ್ರೋಗ್ರಾಮ್ ಅಂದ್ರೆ ತುಂಬಾ ಇಷ್ಟ ನಮ್ಮ ಅವ್ರಿಗೆ. ಅವ್ರ ಖುಷಿಗಾದ್ರೂ ಹೋಗಿ ಗೆಲ್ಲಿ ಸೋಲಿ, ಒಟ್ಟು ಅಮ್ಮ ಮಗ ಪ್ರೋಗ್ರಾಮ್ಗೆ ಹೋಗ್ಬಿಟ್ಟು ನಾವು ಎಂಜಾಯ್ ಮಾಡ್ಕೊ ಬರ್ಬೇಕು, ತುಂಬಾ ಖುಷಿ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮಾವನಿಗೋಸ್ಕರ ನಾವು ಇದು ಬಂದಿದ್ವಿ. ನಮ್ಮ ಅಮ್ಮ ಮಗಳ ವೇದಿಕೆಯಲ್ಲಿ ಚಿಕ್ಕ ಚಿಕ್ಕ ಸುಖವನ್ನ, ಚಿಕ್ಕ ಚಿಕ್ಕ ಖುಷಿಯನ್ನ ನಿಮಗೆ ಕೊಡುವ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ಸೊ ಈ ತರ ಕಂಟಿನ್ಯೂಸ್ಲಿ ನಿಮ್ಮ ಮನೇಲಿ ನಡೀತಾ ಇದ್ದಾಗ ಯಾರಿಗೂ ಆ ಥರ ಆಗಬಾರ್ದು. ದೇವರು ಈ ಥರ 3 ತಿಂಗಳು ಇದು ಕೊಡ್ತಾ ಇದ್ರೆ ಎಂಥವ್ರಿಗೂ ಬೇಜಾರಾಗ್ಬಿಡುತ್ತಲ್ವ. ಏನು ಒಬ್ರಂದ್ರೆ ಒಬ್ರು ಹೋಗ್ತಾನೆ ಇದ್ರಲ್ಲ, ನಮ್ಮನ್ನೆಲ್ಲ ಬಿಟ್ಟು ಎಷ್ಟು ಪ್ರೀತಿ ಇಟ್ಕೊಂಡಿದ್ರು ಅಂತಂದ್ರೆ ಮಗಳಿಗಿನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ರು ಎಲ್ಲರೂ. ತುಂಬಾ ಇದು ಆ ಥರ ಪ್ರೀತಿ ಯಾರು ಕೊಡೋಕ್ಕೂ ಆಗಲ್ಲ ಬಿಡಿ. ಹಂಗಾಗಿ ಓಕೆ, ಸೊ ನಿಮ್ಮ ಮಾವನವರು ಈ ಕಾರ್ಯಕ್ರಮ ನೋಡ್ತಾನೆ ಇರ್ತಾರೆ. ಡೆಫಿನೆಟ್ಲಿ ತುಂಬಾ ಇಷ್ಟ. ಸೊ ಓಕೆ, ಅಲ್ಲಿ ಕ್ಯಾಮ್ರಾ ಇದೆ, ನಿಮ್ಮ ಮಾವನವ್ರಿಗೋಸ್ಕರ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಒಳ್ಳೆ ಮಾವನ್ ಕೇಳ್ಕೊಂಬಂದಿದ್ದೀನಿ. ತುಂಬಾ ನಂಗೆ ಅದೇ ತುಂಬಾ ತಂದೆ ಸ್ಥಾನ ಕೊಡ್ತಾವ್ರೆ, ಚೆನ್ನಾಗೂ ನೋಡ್ಕೊತಾರೆ ಮಗಳ ಥರ. ನಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಓಕೆ, Thank you. ಅವ್ರಿಗೂ ಖುಷಿಯಾಗಿರುತ್ತೆ ಅನ್ಸುತ್ತೆ, ನೋಡ್ತಾ ಇದಾರೆ. ಬಂದಿದ್ದಾರೆ ಪ್ರೋಗ್ರಾಮ್. ಹೌದಾ? ಓಕೆ, ಆಸಮ್. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ ಲೈಫಲ್ಲಿ ಏನಾದ್ರು ಮೆಮೊರೇಬಲ್ ಮೂಮೆಂಟ್? ಮೆಮೊರಬಲ್ ಮೂಮೆಂಟ್ ಅಂದ್ರೆ ಏನಿಲ್ಲ, ಅದೇ ಈ ಥರ ಕಷ್ಟಗಳು ನೋಡ್ತಾ ಬಂದು ಮಮ್ಮಿಗೆ ಧೈರ್ಯ ಎಲ್ಲ ಹೇಳ್ತಾ. ಯಾವ ತರ ಧೈರ್ಯ ಕೊಡ್ಬೇಕು, ಏನ್ ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ರು? ಇಲ್ಲ ಹಾಗಿದ್ದೆಲ್ಲ ಮರ್ತಿ ಮುಂದೆ ಹೆಂಗೆ ಅಂತ ಲೈಫ್ ನೋಡಬೇಕು ಅಂತ ಅದ್ರ ಏನ್ ಬಗ್ಗೆ. ಮಾಡ್ತಿದ್ದೀರಾ ನೀವು? BCom. ಏನಾದ್ರು ಸಾಧನೆ ಮಾಡ್ಬೇಕು ಅಂತಿದೆ? ಹಾಂ ಇದೆ. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ಬ್ಯಾಕ್ ಟು ಬ್ಯಾಕ್ ಬಂದಾಗ ಅದನ್ನ ಯಾವ ತರ ಎದುರಿಸೋದು ಅಂತಾನೆ ಗೊತ್ತಾಗಲ್ಲ. ಅದನ್ನ ಧೈರ್ಯ ಮಾಡಿ ಹೇಳಿದ್ದೀರಾ. ಅಟ್ಲೀಸ್ಟ್ ಆ ಬೇಸರನ ಮರೆಯೋದಕ್ಕೆ ಈ ಮೂಲಕ ಸ್ವಲ್ಪ ಮನಸ್ಸನ್ನು ಹಗುರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ಅನ್ಕೊಂಡಿದೀವಿ. ಥ್ಯಾಂಕ್ ಯು ಸೋ ಮಚ್. ಈ ಕಡೆ ನಮ್ಮ ಸಂಸ್ಕೃತಿ ತಂಡದ ಅಮ್ಮ ಮಗಳು, ನಿಮ್ಮ ಜೀವನದ ಚಾಲೆಂಜಿಂಗ್ ಮೂಮೆಂಟ್, ಯಾವತ್ತೂ ಮರೆಯೋದಕ್ಕೆ ಆಗದೆ ಇರುವಂತಹ ಘಟನೆ ಬಗ್ಗೆ ಮಾತಾಡಿ. ನನ್ನ ಜೀವನದಲ್ಲಿ ನಡೆದಿರೋದು ಅಂತ ಏನಿಲ್ಲ. ನನ್ನ ಸ್ಕೂಲ್ಗೆ ಓದ್ತಾ ಇರಬೇಕಾದ್ರೆ ನಾವು 4 ಮೆಂಬರ್ಸ್ ಫ್ರೆಂಡ್ಸ್ ಇದ್ವಿ. ಓಕೆ. ಟೋಟಲಿ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ಊಟ ತಿಂಡಿ ಮಾಡಬೇಕಾದ್ರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ, ಜೊತೆನಲ್ಲೇ ಇರ್ತಾ ಇದ್ವಿ. ಬಟ್ ಏನಾಯಿತು ಅಂದರೆ ಅವಳು ಯಲಹಂಕದಿಂದ ಬರ್ತಾ ಇದ್ಲು. ನಾನು ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ MLA ಓದಿದ್ದು. ಓಕೆ. ಆವಾಗ ಅವಳು ಡೈಲಿನ ಬರಬೇಕಾದ್ರೆ ಯಲಹಂಕದಿಂದ ಬರ್ತಾ ಇದ್ಲು. ಬರಬೇಕಾದ್ರೆ ಒಂದು ಸತಿ ಹೀಗೆ ಅವಳಿಗೆ ಸಡನ್ನಾಗಿ ಬಸ್ ಹತ್ತಬೇಕಾದ್ರೆ
ಆ ವೇಲು ಅವಳು ಬಸ್ಸು ಕೆಳಗಡೆ ಇಳಿಬೇಕಾದ್ರೆ ಬಸ್ ಸ್ಟಾಪಲ್ಲಿ ವೇಲು ಯಾರೋ ಹಿಡ್ಕೊಂಡ್ಬಿಟ್ಟಿದಾರೋ ಇಲ್ಲ ಇದಾಗೋಗ್ಬಿಟ್ಟಿದ್ಯಾ, ಮುಗ್ಗರ್ಸ್ಕೊಂಡು ಬಿದ್ದುಬಿಟ್ಲು, ಬಸ್ ಮೂವ್ ಆಗೋಯ್ತು. ಓ ಅವಳು ನನ್ನ ಫ್ರೆಂಡು. ಓಕೆ. ನಾವು ಒಟ್ಟು ಪೂರ್ಣಿಮಾ, ವೀಣಾ, ಸುಜಾತ, ನಾನು 4 ಮೆಂಬರ್ಸ್. ಅವಳು ಸುಜಾತ ಅನ್ನೋಳಿಗೆ ಈ ಥರ ಆಗಿದ್ದು. ಅವಳು ಸಡನ್ ಆಗಿ ಬಸ್ಸಿಂದ ಇಳಿಬೇಕಾಯ್ತು, ಸ್ಟಾಪಲ್ಲಿ ಇಳ್ಕೋಬೇಕಾದ್ರೆ ಈ ಥರ ಅದು ಯಾರೋ ವೇಲು, ಇದು ಚೂಡಿದಾರ್ ವೇಲ್ ಇರುತ್ತಲ್ಲ, ವೇಲು ಒಳಗಡೆ ಸಿಕ್ಕಾಕೋತೋ ಇಲ್ಲ ಯಾರಾದರೂ ಹಿಡ್ಕೊಂಡಿದ್ರು ರಶ್ ಇರುತ್ತೆ, ರಶಲ್ಲಿ ಅವಳು ಡೌನ್ ಇಳಿಬೇಕಾದ್ರೆ ಸಡನ್ ಆಗಿ ಬಸ್ ಅವಳ ಮೇಲೆ ಮೂವ್ ಆಗೋಯ್ತು. ಓ ಮೈ ಗಾಡ್. ಈ ಥರ ಆಗಿ ಅವಳು ಹೋಗ್ಬಿಟ್ಲು. ಅದು ನಾವೆಲ್ಲ ಜೊತೆಯಾಗಿದ್ವಿ. ಈಗಲೂ ಫ್ರೆಂಡ್ಸ್ ಎಲ್ಲ ನಾವು ಜೊತೆಯಾಗೆ ಮಾತಾಡ್ತೀವಿ, ಫೋನ್ ಗೀನಲ್ಲೆಲ್ಲ ಕಾಂಟ್ಯಾಕ್ಟ್ ಇದೆ ನಮಗೆ. ಬಟ್ ನನ್ನ ಜೊತೆ ನಂತರನೂ ಕೂಡ ಬಟ್ ನನ್ನ ಜೊತೆನಲ್ಲಿರೋ ಒಬ್ಳು ಫ್ರೆಂಡ್ ಈ ಥರ ಆದ್ಲಲ್ಲ ಅಂತ ನನಗೂ ಫೀಲಿಂಗ್ ಇದೆ. ಓಕೆ. ಯಾವಾಗಲೂ ಅಷ್ಟೇ, ಏನೇ ಒಂದು ನಾವು ವರ್ಕಿಂಗು ಇದ್ದೇ ಇರುತ್ತೆ, ನಮ್ಮದು ಸ್ಕೂಲು ಕಾಲೇಜು ಎಲ್ಲ ಇದ್ದೇ ಇರುತ್ತೆ. ಬಟ್ ಹೋಗಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಾವು ಕೇರ್ ತೊಗೋಬೇಕು. ಇಲ್ಲ ಅಂದರೆ ಈ ಥರ ಅಪಾಯಗಳಾಗ್ತಾ ಇರುತ್ತೆ. ಯಾವತ್ತೂ ಅವಸರ ಅಪಾಯಕ್ಕೆ ದಾರಿ ಆಗಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡುವಷ್ಟು ಪರಿಸ್ಥಿತಿ ಇರಲಿಲ್ಲ. ಅವರು ಬಿದ್ದಿದ ತಕ್ಷಣ ಸ್ಪಾಟಲ್ಲೇ ಆನ್ ದ ಸ್ಪಾಟ್ ಹೋಗ್ಬಿಟ್ಲು. ಓಕೆ. ಸೊ ಈ ಬಸ್ಸು, ಈ ಟ್ರಾಫಿಕ್ಕು, ಇದ್ರ ಈಗ ರೀಸೆಂಟ್ ಆಗಿ ಬೇರೆ ನಡೀತಲ್ಲ ಹೆಬ್ಬಾಳಲ್ಲೊಂದು. ಹೌದು, ಅದೇ ನೆನೆಸ್ಕೊಂಡೆ ನಾನು. ಅದೇ ಕಾಲೇಜ್ ಅವರು ಪಾಪ ಬೆಳಿಗ್ಗೆ ದೇವನಹಳ್ಳಿಯಿಂದ ಬರ್ತಾ ಇದ್ಲ ಹುಡುಗಿ, ನೆಕ್ಸ್ಟ್ ಕ್ರಾಸ್ ಮಾಡ್ಬೇಕಾದ್ರೆ ವಾಟರ್ ಟ್ಯಾಂಕ್ ಬಂದ್ಬಿಟ್ಟು. ಹೌದು. ಕೆಲವು ಸತಿ ನಮ್ಮ ಅವಸರಕ್ಕೆ, ಕೆಲವು ಸತಿ ಉಳಿದವರ ಅವಸರ ಅಥವಾ ಅಜಾಗರೂಕತೆಯಿಂದ ಜೀವ ತೆರೋ ಪರಿಸ್ಥಿತಿ ಬರುತ್ತೆ. ಯಾರೋ ಬೇರೆಯವ್ರು ತೀರ್ಕೊಂಡ್ರೇನೆ ನಮಗೆ ಬೇಸರ ಆಗುತ್ತೆ. ನಮ್ಮ ಹತ್ರದವ್ರು ತೀರ್ಕೊಂಡಾಗ ಅದು ಬೇಸರ ವರ್ಷಗಳ ನಂತರ ನಿಮ್ಗೆ ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀರಾ. ಯಾಕಂದ್ರೆ ನಾವು ಒಂದೇ ಸ್ಕೂಲಲ್ಲಿ ಓದಿ ಒಂದೇ ಇದ್ರಲ್ಲಿ ಜೊತೆಯಾಗಿರ್ತಾ ಇದ್ವಿ. ಒಂದು ಟಿಫನ್ ಮಾಡ್ಬೇಕಾಗ್ಲಿ, ಇನ್ನೊಂದು ಆಚೆ ಹೋಗ್ಬೇಕಾದ್ರು ಬರ್ಬೇಕಾದ್ರೂ ಎಲ್ಲ ಜೊತೆಯಾಗಿ ಹೋಗ್ತಾ ಇದ್ವಿ. ಅದ್ರಲ್ಲಿ ಒಬ್ರು ಮಿಸ್ಸಿಂಗ್ ಅಂದ್ರೆ ನಮ್ಗೆ ಫೀಲ್ ಇದ್ದೇ ಇರುತ್ತಲ್ಲ. ಡೆಫಿನೆಟ್ಲಿ. ಹೌದು ಹೌದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದ್ರ ಥ್ರೂ ನಮ್ಮ ವೀಕ್ಷಕರಿಗೆ ನೀವು ಮೆಸೇಜ್ ಕೂಡ ಕೊಟ್ಟಿದ್ದೀರಾ. ಅವಸರವೇ ಅಪಾಯ, ಹೌದು, ದಾರಿ ಮಾಡಬಾರ್ದು ಅಂತ. ಓಕೆ. ವೇದ, ನಿಮ್ಮ ಲೈಫಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ನನ್ನ ಬೆಸ್ಟ್ ಫ್ರೆಂಡು ನಮ್ಮಮ್ಮ. ಅದು ಗೊತ್ತಿತ್ತು, ಅದಕ್ಕೆ ಕೇಳಿದೆ. ಯಾಕಂದರೆ ಅಷ್ಟು ಒಳ್ಳೆಯ ಸಂಬಂಧ ನಿಮ್ಮಿಬ್ರದ್ದು ನಾವು ಆನ್ ಆ್ಯಂಡ್ ಆಫ್ ಕ್ಯಾಮ್ರಾ ನೋಡಿದ್ವಿ, ತುಂಬ ಖುಷಿ ಆಯಿತು. ನಿಮ್ಗೇನು ಅನ್ಸುತ್ತೆ, ನಿಮ್ಮ ಮಗಳು ನಿಮ್ಮನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ? ಅವಳು ತುಂಬಾ ಅರ್ಥ ಮಾಡ್ಕೊಂಡಿದ್ದಾಳೆ. ಯಾಕಂದರೆ ನನಗೇನೇ ಒಂದು ಸಿಚುವೇಶನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂದ್ರೂ ಅವಳೇ ಮರ್ತುಬಿಟ್ಟು ನನಗೆ ಹೆಲ್ಪ್ ಮಾಡ್ತಾಳೆ. ಹೌದಾ? ನಿಮ್ಮನ್ನು ಖುಷಿ ಪಡ್ಸೋಕ್ಕೆ ಅವಳು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗಕ್ಕೆ ರೆಡಿ ಇದ್ದಾಳೆ. ಗೊತ್ತಾ ನಿಮ್ಗದು? ಗೊತ್ತಾ? ಅದರ ಡೆಫಿನೇಷನ್ ಅಂದರೆ ಅದು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ನಾವು ನಿಮಗೆ ತೋರಿಸ್ತೀವಿ. ರೆಡಿನಾ ನೀವು ಸರ್ಪ್ರೈಸ್ ಕೊಡಕ್ಕೆ? ಕಣ್ಣು ಮುಚ್ಕೊಳ್ಳಿ. ಓಕೆ, ಬನ್ನಿ ನಮ್ಮ ಸರ್ಪ್ರೈಸ್ ರಾಜೇಶ್ವರಿ. ನೋ ಚೀಟಿಂಗ್. ಸೈಡಲ್ಲಿ ನೋಡ್ತಾ ಇದಾರೆ ಅಮ್ಮ. ಓಕೆ ಓಕೆ, ಆಲ್ ರೈಟ್. ಈಗ ಓಕೆ, ದಿಸ್ ಇಸ್ ಫಾರ್ ಯು. ವಾವ್, ಸೂಪರ್. ಏನೋ ತೆಗ್ದು ನೋಡಿ. ನಮ್ಮ ಅಮ್ಮಗೆ ಗೋಲ್ಡ್ ಚೈನ್ ಅಂದ್ರೆ ತುಂಬಾ ಇಷ್ಟ. ಗೋಲ್ಡ್ ಐಟಮ್ಸ್, ಲೈಕ್ ಆರ್ನಮೆಂಟ್ಸ್. ವಾವ್, ಸೋ ನೈಸ್. ವಾವ್, ಸೂಪರ್. ನಂಗೆ ಯೂಶಲಿ ಸೂಪರ್. ಎಂಥ ಒಂದು ಸಂದರ್ಭ. ನಂಗೆ ಯೂಶಲಿ ನಮ್ದು ಪ್ರಕೃತಿ ತಂಡ ಆದ್ರೂ ಕೂಡ ಸಂಸ್ಕೃತಿ ತಂಡದ ಅಮ್ಮ ಅಂತಂದ್ರೆ ತುಂಬಾನೇ ಇಷ್ಟ. ಅಂದ್ರೆ ಸೂಪರ್. ಹೆಂಗೆ ಗುರಾಯಿಸಿದ್ರು. ಜಾಸ್ತಿ ಆಗೋಯ್ತು. ಚೆನ್ನಾಗಿದೆ. ಮಕ್ಕಳ ಪ್ರೀತಿ ಎಷ್ಟಿದ್ರು ಕಮ್ಮಿನೇ. ಭಾರ ಆಗ್ತಿದ್ಯಾ? ಮಕ್ಕಳು ಎಷ್ಟು ಪ್ರೀತಿ ತೋರಿಸಿದ್ರು ಜಾಸ್ತಿನೇ. ಖಾಲಿ ಇದೆಯಾ? ಮಕ್ಕಳು ಎಷ್ಟು ಪ್ರೀತಿ ತೋರಿಸಿದ್ರು ಜಾಸ್ತಿ, ಎಷ್ಟು ಪ್ರೀತಿ ತೋರಿಸಿದ್ರು ಕಮ್ಮಿ. ಯಾಕಂದ್ರೆ ಅದಕ್ಕೆ ಡೆಫಿನೇಷನ್ ಇಲ್ಲ. ಹೌದು ಅಲ್ವಾ? ಹೌದು. ಅದಕ್ಕೆ ಅವ್ರು ಕೇಳಿದ್ದು ತೂಕ ಜಾಸ್ತಿ ಆಗೋಯ್ತಾ ಅಂತ. ಇಲ್ಲ, ತಾಯಿಗೆ ಯಾವತ್ತು ಮಕ್ಕಳ ತೂಕ ಅಲ್ವಲ್ಲ. ಮಕ್ಕಳಿಗೂ ಕೂಡ ಅದೇ 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ. ಖಂಡಿತ ದೊಡ್ಡವ್ರು ಮಾಡ್ಬಿಟ್ಟಿದ್ದಾರೆ. ಇಲ್ಲ, ನೀವ್ ಯಾವಾಗ್ಲೂ ಅವ್ರಿಗೆ ಚಿಕ್ಕವ್ರೆ. ಎಷ್ಟೇ ದೊಡ್ಡವರಾದ್ರೂ ಚಿಕ್ಕವ್ರೆ. ಈಗಲೂ ಊಟನೂ ಫೀಡ್ ಮಾಡ್ತಾ ಇರ್ಬೇಕು ಅವಳಿಗೆ, ನಾನೇ ಮಗು ತರ. ನಿಮ್ ಮೇಲೆ ಈ ಗೋಲ್ಡ್ ಚೈನ್ ಸರ್ಪ್ರೈಸ್ ಹೆಂಗ್ರಿ ಪ್ಲಾನ್ ಮಾಡಿದ್ರು ಅವರು? ಹೇಳಿ ಹೋಗ್ಲಿ. ಓಕೆ, ಪ್ಲಾನ್ಸ್ ಹೆಂಗ್ ನಡೀತು? ಹೆಂಗ್ ಮಾಡಿದ್ರಿ ಪ್ಲಾನ್?
ಪ್ಲಾನ್ ಇಲ್ಲ. ನಮ್ಮ ಅಮ್ಮಗೆ ಆರ್ನಮೆಂಟ್ಸ್ ಎಲ್ಲ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಅವ್ರಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಬರ್ತ್ಡೇ ಇದೆ, ಓ ಸೊ ಅದಕ್ಕೆ ಇವಾಗಲೇ ಗಿಫ್ಟ್ ಕೊಟ್ಬಿಟ್ಟೆ. ಓ ಆಸಮ್, ಓಕೆ. ಸೂಪರ್. ಸೊ ಬರ್ತ್ಡೇನ ಅಡ್ವಾನ್ಸ್ ಆಗಿ ಸೆಲೆಬ್ರೇಟ್ ಮಾಡಿದೀರಾ, ಪ್ಲಸ್ ಏಪ್ರಿಲ್ ಸಖತ್ತಾಗಿರೋ 25th ಬರ್ತಡೆ. ಹಾ? ಏಪ್ರಿಲ್ 25th ಬರ್ತಡೆ ನಂದು. ಓಕೆ, ಅವತ್ ನಾವಿಬ್ರು ಕೇಕ್ ತಿನ್ನಕ್ ಬರ್ತೀವಿ ನಿಮ್ಮ ಮನೆಗೆ. ಖಂಡಿತ. ಓಕೆ, ಕೇಕು ಬಿರಿಯಾನಿ ಎಲ್ಲ ಕೇಕು, ಬಿರಿಯಾನಿ, ವೆಜಿಟೇರಿಯನ್ ಮಾಡ್ಕೊ. ವೆಜಿಟೇರಿಯನ್. ಗ್ಯಾರಂಟಿ. ಫುಲ್ ವೆಜ್. ಓಕೆ ಓಕೆ, Only for you. ಪನ್ನೀರ್ ಹಾಕ್ಬೋದು. ಪನ್ನೀರ್ ಹಾಕ್ಬೇಕಾ? ಹಾ, ಹಾ. super ಪನ್ನೀರು, ಆಗಿದೆ. ಮಶ್ರೂಮ್. ಓಕೆ, ಈ ರೆಸಿಪಿ ಗಿಸಿಪಿ ಎಲ್ಲ ನೀವು ಮಾತಾಡ್ಕೊಳ್ಳಿ, ಯಾಕಂದ್ರೆ ನಾವೀಗ ತಗೊಳ್ಳೇಬೇಕು. ಒಂದು ಚಿಕ್ಕ ಬ್ರೇಕ್, ಬಾಯಲ್ಲೆಲ್ಲ ನೀರ್ ಬರ್ತಾ ಇದೆ, ಊಟದ ಬೇಳೆ ಬೇರೆ. ಸೊ ನಾವು ಬೇಗ ಹೋಗಿ ಬೇಗ ಬರ್ತೀವಿ. ಅಲ್ಲಿವರೆಗೆ ಟೇಕ್ ಅ ಸ್ಮಾಲ್ ಬ್ರೇಕ್ ಆನ್ ಅಮ್ಮ ಮಗಳು. ಬೆಲ್ಲೋಡಿಯೋದು ಕೇರದ ಓ ಕೃಷ್ಣ ಕೊಳಲಿಡು. ಗಲಗಲ ಗಲಗಲ ಗೆಜ್ಜೆ ಕಟ್ಟಿ ತಾಳಕ್ಕು ಬಳಕ್ಕು ತಕ್ಕ ತಾಳಕ್ಕೆ ಕುಣಿಯುವ ಕುದುರೆ ಈ ಚೆದುರೆ. ಹಾ ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ಮೆಚ್ಚಿನ ಅಮ್ಮ ಮಗಳು. ಈಗ ಮಾತುಕತೆ ಆಯ್ತು, ಪಾಯಿಂಟ್ಸ್ಗೆ ವಾಪಸ್ ಹೋಗೋ ಹೊತ್ತು. ಕೊನೆ ಸುತ್ತಿಗೆ ಹೋಗ್ತಾ ಇದ್ವಿ. ಈ ಸುತ್ತಿನ ಹೆಸರು ತಿನಿ ಮೋಡಿ ಡಂಗುರ ಹೊಡೆ. ಈ ಸುತ್ತಿನಲ್ಲಿ 2 ಹಂತಗಳಿರ್ತವೆ. ಮೊದಲನೇದು ಮೂಕಾಭಿನಯ. ಪ್ರತಿ ತಂಡಕ್ಕೂ ಒಂದು ಸನ್ನಿವೇಶ ಅಥವಾ ಸಿಚುವೇಶನ್ ಅನ್ನ ಕೊಡ್ತೀವಿ. ಅದನ್ನ ಸೂಪರ್ ವೇಷ ಹಾಕೊಂಡಿರುವಂತಹ ಮಗಳು ಈ ಕಡೆ ಆ ಕಡೆ 2 ತಂಡದಲ್ಲಿದ್ದಾರೆ. ಅವ್ರು ಇಲ್ಲಿ ಬಂದು ಆಕ್ಟ್ ಮಾಡಿ ತೋರಿಸ್ತಾರೆ. ಅಲ್ಲಿರೋ ಅಮ್ಮಂದ್ರು ಅದು ಏನು ಅಂತ ಗೆಸ್ ಮಾಡ್ತೀರಾ. ನೀವು ಗೆಸ್ ಮಾಡೋದಕ್ಕಿರುವಂತಹ ಕಾಲಾವಕಾಶ 60 ಸೆಕೆಂಡು. 2 ತಂಡದಲ್ಲಿ ಯಾರು ಅತಿ ಬೇಗ ಗೆಸ್ ಮಾಡ್ತಿರೋ 60 ಸೆಕೆಂಡ್ಸ್ ಈಚ್ ಕೊಡ್ತೀವಿ ನಾವು. ಅದರಲ್ಲಿ ಯಾರು ಅತಿ ಬೇಗ ಗೆಸ್ ಮಾಡ್ತಿರೋ ಅವ್ರಿಗೆ 200 ಪಾಯಿಂಟ್ ಸಿಗುತ್ತೆ. ಈಗ ಮೊದಲಿಗೆ ಪ್ರಕೃತಿ ತಂಡಕ್ಕೆ ಅವಕಾಶ. ಬನ್ನಿ. ರೆಡಿ, ಬೆಲ್ಲೋಡಿಯೋದು ಕೇರದ ಅದ್ ಬೆಲ್ಲೋಡ ತರನೇ ಕೇಳಿಸ್ತಾ ಇದೆ. ಜಂಪ್ ಮಾಡೋದು ಯಾವ್ದು ಹಂಗೆ ಜಂಪ್ ಮಾಡೋದು? ಕೋತಿ ಅಲ್ಲ, ಕುದುರೆ. ಓಕೆ. ಹಾ, ಕುದುರೆ ಸ್ನಾನ ಮಾಡ್ಸೋದಾ? 44ಗೆ ಸ್ಟಾಪ್ ಮಾಡಿ. 44 ಸೆಕೆಂಡ್ಸ್. ಓಕೆ, ಓಕೆ, ಸಂಸ್ಕೃತಿ ತಂಡ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ನೋಡೋಣ. ಮಗಳು ರೆಡಿನಾ? ರೆಡಿ. ಬನ್ನಿ. ಬನ್ನಿ. ರೆಡಿ. ಈಗ ಬಾವಿಯಿಂದ ನೀರು ತೆಗೆಯೋದು. ಅಲ್ಲ, ಬಾವಿಯಿಂದ ಬಟ್ಟೆ ಒಗೆಯೋದು. ನೀರು ಕುಡಿಯೋದು. ಅಲ್ಲ, ಮೊಸರು ಕಡಿಯೋದು.